ಮುಂದಿನ ಸುದ್ದಿಗೆ ಹೋಗೋಣ. ಅಮೇರಿಕ ಇರಾನ್ ಸಂಘರ್ಷದ್ದಾಯಿತು. ಈಗ ಭಾರತ ಅಮೇರಿಕದ ತಿಕ್ಕಾಟದ್ದು. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಭೀಕರ ಭಯೋತ್ಪಾದಕ ದಾಳಿ ಆಯಿತು. ಅದಾದ ಕೆಲವು ದಿನಗಳಿಗೆ ಭಾರತ ಆಪರೇಷನ್ ಸಿಂಧೂರವನ್ನು ಲಾಂಚ್ ಮಾಡ್ತು. ಅಮೇರಿಕದ ಪಾಕಿಸ್ತಾನದ ಒಳಗಿರುವಂಥ ಭಯೋತ್ಪಾದಕ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂತು. ಅದಾದ ಮೇಲೆ ಪಾಕಿಸ್ತಾನದಿಂದ ಪ್ರತಿದಾಳಿ, ಮೊದಲು ಭಯೋತ್ಪಾದಕ ದಾಳಿ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡ ಭಾರತ, ಅನಂತರ ಪಾಕಿಸ್ತಾನದ ಸೈನಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿತು. ಅದಾದ ಮೇಲೆ ಕದನ ವಿರಾಮ ಘೋಷಣೆ ಆಯಿತು. ಅಧಿಕೃತ ಕದನ ವಿರಾಮ ಘೋಷಣೆಯಾಗುವ ಸಂಜೆ, ಐ ಸ್ಟಿಲ್ ರಿಮೆಂಬರ್, 5:25 ಆಗಿತ್ತು, ಡೊನಾಲ್ಡ್ ಟ್ರಂಪ್ ಟ್ವೀಟು, ಭಾರತ ಪಾಕಿಸ್ತಾನವನ್ನು ಕದನ ವಿರಾಮಕ್ಕೆ ನಾವು ಒಪ್ಪಿಸಿದ್ದೀವಿ ಅಂತ, ನಾನು ಒಪ್ಪಿಸಿದ್ದೇನೆ ಅಂತ. ಅಲ್ಲಿಂದ ಇಲ್ಲಿ ತನಕ 14 ಸ್ಟೇಟ್ಮೆಂಟ್ಗಳು ಬಂದಿದ್ದಾವೆ ಟ್ರಂಪ್ ಕಡೆಯಿಂದ. ನಾನು ಸೀಸ್ ಫೈರ್ ಮಾಡಿಸ್ದೆ. ನೀವು ಸೀಸ್ ಫೈರ್ಗೆ ಒಪ್ಪಿಕೊಳ್ಳದೆ ಹೋದರೆ, ನೀವು ಕದನ ವಿರಾಮಕ್ಕೆ ಒಪ್ಪಿಕೊಳ್ಳದೆ ಹೋದರೆ ನಿಮ್ಮ ಜೊತೆ ಟ್ರೇಡ್ ಮಾಡೋದಿಲ್ಲ ಅಂತ ಹೆದರಿಸ್ದೆ. ನಾವು ನಿಮ್ಮಿಬ್ಬರ ಜೊತೆ ವ್ಯಾಪಾರ ಬಂದ್ ಮಾಡಿಬಿಡ್ತೀವಿ ಅಂತ ಹೆದರಿಸ್ದೆ. ಶಾಂತಿಗಾಗಿ ವ್ಯಾಪಾರವನ್ನು ಅತ್ಯಂತ ಯಶಸ್ವಿಯಾಗಿ ಬಳಸಿಕೊಂಡವನು ನಾನೇ, ಇತ್ಯಾದಿ ಟ್ರಂಪ್ ಹೇಳಿದ್ರು. ಪ್ರಪಂಚದಾದ್ಯಂತ ಸುದ್ದಿ ಆಯಿತು. ಭಾರತದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂಥ ಹೇಳಿಕೆ ಅದು ಟ್ರಂಪ್ದು. ನರೇಂದ್ರ ಮೋದಿ ವಿರೋಧಿಗಳಿಗೆ, ವಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಿಬಿಡ್ತು. ಮೋದಿ ಎಷ್ಟು ಬಲಹೀನರು ಅಂದರೆ, ಎಷ್ಟು ಶಕ್ತಿಹೀನರು ಅಂದರೆ, ಟ್ರಂಪ್ ಒಂದು ಫೋನ್ ಮಾಡಿದ ತಕ್ಷಣ ಸರಿ ಅಂತ ಯುದ್ಧನೇ ನಿಲ್ಲಿಸ್ಬಿಟ್ರು. ರಾಹುಲ್ ಗಾಂಧಿ ಒಂದು ಹೆಜ್ಜೆ ಮುಂದೆ ಹೋಗಿ ನರೇಂದರ್ ಸರೆಂಡರ್ ಅಂತ ಅಭಿಯಾನವನ್ನೇ ಮಾಡಿದ್ರು. ನರೇಂದರ್ ಸರೆಂಡರ್ಸ್ ಅಂದರೆ ಸರೆಂಡರ್ ಆಗುವಂಥ ತಕ್ಷಣ ಸರೆಂಡರ್ ಆಗಿಬಿಡ್ತಾರೆ ನರೇಂದ್ರ ಮೋದಿ ಅಂತ. ಭಾರತದ ವಿದೇಶಾಂಗ ಇಲಾಖೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಇದನ್ನು ಅಲ್ಲಗಳೆಯುವ ಪ್ರಯತ್ನ ಸುಮಾರು ಸರ್ತಿ ಮಾಡಿದ್ರು. ಹಾಗಾಗಿಲ್ಲ, ಭಾರತ ಯಾರ ಮಧ್ಯಸ್ಥಿಕೆಯನ್ನು ಒಪ್ಕೊಳ್ಳೋದಿಲ್ಲ. ಪಾಕಿಸ್ತಾನದ DGM ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಯುದ್ಧ ನಿಲ್ಲಿಸೋದಕ್ಕೆ, ನಮ್ಮ DGM ಅದನ್ನು ಕನ್ಸಿಡರ್ ಮಾಡಿ ಒಪ್ಕೊಂಡ್ರು ಅಂತ. ಅದಾದ ಮೇಲೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮಲ್ಟಿಪಲ್ ಒಕೇಶನ್ಸ್ನಲ್ಲಿ ಹೇಳಿದ್ರು. ಈಗ ಇವತ್ತು ಬಂದಂಥ ಸುದ್ದಿ ನಿಮಗೆ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. G7 ಸಮಿಟ್ ನಡೀತಾ ಇದೆ ಕೆನಡಾದಲ್ಲಿ. G7ನ 7 ಸದಸ್ಯ ರಾಷ್ಟ್ರಗಳು, ನೀವು ಲಿಸ್ಟ್ ನೋಡಿದ್ರೆ ಪ್ರಪಂಚದ ಅತ್ಯಂತ ಪವರ್ಫುಲ್ ರಾಷ್ಟ್ರಗಳ ಇದ್ದಾವೆ. ಅದರಲ್ಲಿ ಒಂದು ವಿಶೇಷ ಆಹ್ವಾನಿತರು ಅನ್ನೋ ಲೆಕ್ಕದಲ್ಲಿ ನರೇಂದ್ರ ಮೋದಿ ಹೋಗಿದ್ದಾರಲ್ಲಿ. ಅಲ್ಲಿ ಅನೇಕ ದ್ವಿಪಕ್ಷೀಯ ಮಾತುಕತೆಗಳ ಅರೇಂಜ್ಮೆಂಟ್ ಆಗಿದ್ದಾವೆ. 3 ರಾಷ್ಟ್ರಗಳ ವಿಸಿಟ್ನಲ್ಲಿದ್ದಾರೆ ನರೇಂದ್ರ ಮೋದಿ. ಮೊದಲು ಸೈಪ್ರಸ್ಸಿಗೆ ಹೋದರು, ಆಮೇಲೆ ಕೆನಡಾಗೆ ಹೋದರು, ಅಲ್ಲಿಂದ ಕ್ರೊವೇಷಿಯಾಗೆ ಹೋಗಿದ್ದಾರೆ. ಈಗ ಕೆನಡಾದಲ್ಲಿ ಅನೇಕ G7 ನಾಯಕರುಗಳ ಜೊತೆಗೆ ನರೇಂದ್ರ ಮೋದಿ ಅವ್ರದ್ದು ಡಿಸ್ಕಷನ್ ಇತ್ತು. ಅದರಲ್ಲಿ ಆ ಭೇಟಿಗಳ ಪೈಕಿ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಭೇಟಿಯೂ ಒಂದಾಗಿತ್ತು. ಟೈಮು, ಜಾಗ, ಯಾರ್ಯಾರು ಇರ್ತಾರೆ ಎಲ್ಲವೂ ಡಿಸೈಡ್ ಆಗಿತ್ತು. ಅದೇನಾಯಿತೋ ಏನೋ, ಡೊನಾಲ್ಡ್ ಟ್ರಂಪ್ ಇಲ್ಲ ನಾ ಅರ್ಜೆಂಟ್ ವಾಷಿಂಗ್ಟನ್ಗೆ ವಾಪಸ್ ಹೋಗಬೇಕಾಗಿದೆ ಅಂತ ಮತ್ತೆ ವಿಮಾನ ಹತ್ತಿಬಿಟ್ರು. ಅದು ಯಾಕೆ ಏನು ಅನ್ನೋದನ್ನು ನೆನ್ನೆ ಹೇಳಿದ್ದೀವಿ ನಾವು. ಫ್ರಾನ್ಸ್ ಅಧ್ಯಕ್ಷರು ಹೇಳಿದ್ರು ಇರಾನ್ ಇಸ್ರೇಲ್ ಮಧ್ಯದ ಕದನ ವಿರಾಮದ ಮಾತಾಡೋದಕ್ಕೆ ಹೋದರು ಡೊನಾಲ್ಡ್ ಟ್ರಂಪ್ ಅಂತ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅದು ಏನಿತ್ತು, ಯಾವ ಮೂಡಲ್ಲಿದ್ದರೋ ಏನೋ, ಫ್ರಾನ್ಸ್ ಅಧ್ಯಕ್ಷರಿಗೆ ಪ್ರಚಾರದ ಚಟ ಜಾಸ್ತಿ ಇದೆ, ಅವ್ರಿಗೆ ಗೊತ್ತೇ ಇಲ್ಲ ನಾನು ಯಾಕೆ ಹೋಗಿದ್ದೀನಿ ಅಂತ. ನಾನು ಹೋಗಿದ್ದು ಕದನ ವಿರಾಮಕ್ಕಲ್ಲ, ಅದಕ್ಕಿಂತಲೂ ದೊಡ್ಡದೇನೋ ಮಾಡೋದಕ್ಕೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು. ಇದೆಲ್ಲ ಆಯಿತು. ಅರ್ಥಾತ್ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯದಲ್ಲಿ ನಿಗದಿಯಾಗಿದ್ದ ಭೇಟಿ ಆಗಲಿಲ್ಲ. ಅದಾದ ಮೇಲೆ ಇಬ್ಬರು ಫೋನ್ನಲ್ಲಿ ಮಾತಾಡೋದು. 35 ನಿಮಿಷಗಳ ಫೋನ್ ಕಾಲ್ ಇದು. 35 ನಿಮಿಷ ಮಾತಾಡಿದ್ದಾರೆ. ಭಾರತ, ಟು ಪುಟ್ ಇಟ್ ಆನ್ ರೆಕಾರ್ಡ್, ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪಿಗೆ ಏನೇನು ಹೇಳಿದ್ರು ಅನ್ನುವುದನ್ನು ಅಧಿಕೃತವಾಗಿ ಘೋಷಣೆನೇ ಮಾಡ್ಬೋದು. ಅಧಿಕೃತ ಘೋಷಣೆ ಆ ಫೋನ್ ಕಾಲ್ನಲ್ಲಿ ಏನೇನಾಯಿತು ಅಂತ. ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೋದಿ ಕೇಳಿದ್ರಂತೆ, ನೀವು ಯಾವಾಗ ರೀ ಸೀಸ್ ಫೈರ್ಗೆ ಮಾತುಕತೆ ನಡೆಸಿದ್ರಿ ನಮ್ಮ ಜೊತೆಗೆ ಅಂತ. ನೀವು ಯಾವಾಗ ನಡೆಸಿದ್ರಿ ಸೀಸ್ ಫೈರ್ಗೆ ಮಾತುಕತೆ? ಈ ಜಗಳ ಏನಿದ್ರು ನಮ್ಮದು ಪಾಕಿಸ್ತಾನದ್ದು, ನಮ್ಮ ಮಧ್ಯದಲ್ಲಿ 3ನೇ ದೇಶದ ಮಧ್ಯಸ್ಥಿಕೆಯನ್ನು ನಾವು ಯಾವತ್ತೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ವ್ಯಾಪಾರ ಮಾಡೋದಿಲ್ಲ, ವ್ಯಾಪಾರ ನಿಲ್ಲಿಸ್ಬಿಡ್ತೀವಿ ಅಂತ ಹೆದರಿಸಿ ನಮ್ಮನ್ನು ಒಪ್ಪಿಸಿದ್ರ ನೀವು? ಇದಂತೂ ಅಸಾಧ್ಯವಾದದ್ದು. ಈ ಹೇಳಿಕೆಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋದಿ ಟ್ರಂಪ್ಗೆ ಹೇಳಿದ್ರಂತೆ. 35 ನಿಮಿಷದ ಫೋನ್ ಕಾಲ್ನಲ್ಲಿ ಇದು. ಅದಾದ ಮೇಲೆ ವಿದೇಶಾಂಗ ಇಲಾಖೆ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 22ನೇ ತಾರೀಕು ಫೋನ್ ಮಾಡಿದ್ರು.
ಪಹಲ್ಗಾಮ್ ದಾಳಿಯಾದ ದಿನ ಫೋನ್ ಮಾಡಿದರು. ಅಯ್ಯೋ ದಾಳಿ ಆಯ್ತಂತೆ ನಿಮ್ಮಲ್ಲಿ, ನಮಗೆ ಆಘಾತ ಆಯಿತು ನೋಡಿ, ಧೈರ್ಯ ತಂದ್ಕೊಳ್ಳಿ, ಧೃತಿಗೆಡಬೇಡಿ, ಈ ರೀತಿಯ ಮಾತುಗಳು ಸಾಂತ್ವನ ಹೇಳೋದಕ್ಕೆ. ಅದಾದ ನಂತರ ಮೋದಿ ಟ್ರಂಪ್ ಮಧ್ಯದಲ್ಲಿ ಮಾತುಕತೆ ನಡೆದಿದ್ದು ಇವತ್ತೇ. ಮತ್ತು ಕದನ ವಿರಾಮಕ್ಕೆ ಎಲ್ಲಿಂದ ಮಾತುಕತೆ ಆಗತ್ತೆ? ಕದನ ವಿರಾಮಕ್ಕೆ ಯಾರು ಮಾತಾಡಿದ್ದಾರೆ? ಈ ಪ್ರಶ್ನೆಗಳನ್ನು ಕೇಳುವ ರೀತಿಯಲ್ಲಿ ವಿದೇಶಾಂಗ ಇಲಾಖೆ ಕೂಡ ಸ್ಪಷ್ಟಪಡಿಸಿದೆ. ಇವತ್ತಿನ ಮಾತುಕತೆ ಅದರಲ್ಲಿ ಏಪ್ರಿಲ್ 22 ಆದಮೇಲೆ ಫಸ್ಟ್ ಟೈಮ್ ಮಾತಾಡಿರೋದಂತಿವರು. ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆದಮೇಲಂತೂ ಆಬ್ವಿಯಸ್ಲಿ ಫಸ್ಟ್ ಟೈಮ್. ಆಪರೇಷನ್ ಸಿಂಧೂರ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.